ಅಲ್ಲೆಲ್ಲೂಯ್ಯ. ಹಾಗಾದ್ರೆ ನಮಗೆ ಕೇಡು ಮಾಡುವಂತ ವ್ಯಕ್ತಿಗೆ ನಾವು ಒಳ್ಳೆದನ್ನ ಬಯಸ್ಬೇಕು. ಆಯ್ತು, ನಾವು ಒಳ್ಳೆದನ್ನ ಮಾಡಿದ್ರು ಕೂಡ ಅವನು ಬದಲಾವಣೆ ಆಗ್ಲಿಲ್ವಲ್ಲ, ನಾವು ಕ್ಷಮಿಸಿದ್ರು ಕೂಡ ಅವನು ಬದಲಾವಣೆ ಆಗ್ಲಿಲ್ವಲ್ಲ. ಒಂದು ವೇಳೆ ಇಬ್ಬರಿಗೆ ವೈರತ್ವ ಇರ್ತದೆ, ಯಾರೋ ನನಗೆ ಕೇಡ್ ಮಾಡ್ತಾ ಇರ್ತಾರೆ. ಈಗ ಒಂದು ಉದಾಹರಣೆಗೆ, ಅಣ್ಣಪ್ಪ ಏನೋ ನನ್ ಬಗ್ಗೆ ತಪ್ಪಾಗಿ ಮಾತಾಡ್ಬಿಟ್ಟ ಅಂತ ತಿಳ್ಕೊಳ್ಳಿ. ಈಗ ನಾನು ಅದನ್ನ ಕೇಳಿ ಕೂಡ ಅವನಿಗೆ ಒಳ್ಳೆದೇ ಮಾಡ್ತೀನಿ, ನಾನು ಕ್ಷಮಿಸ್ಬಿಡ್ತೀನಿ ಅಂತ ತಿಳ್ಕೊಳ್ರಿ. ಒಂದು ಉದಾಹರಣೆಗೆ, ನಾನ್ ಕ್ಷಮಿಸಿದ ತಕ್ಷಣ ಅವ್ನು ಕ್ಷಮಿಸ್ಬೇಕು ಅನ್ನೋದೇನಿಲ್ಲ. ನಾನ್ ಬದಲಾವಣೆ ಆಗಿದ್ದೀನಿ ಅಂತ ಅವನು ಬದಲಾವಣೆ ಆಗ್ಬೇಕು ಅಂತ ಬಯಸೋದಿಲ್ಲ. ಆದ್ರೆ ಅವನು ಬದಲಾವಣೆ ಆಗ್ಬೇಕಂದ್ರೆ ನಾನು ತಾಳ್ಮೆಯಿಂದ ಇರಬೇಕು. ಅರ್ಥ ಆಯ್ತಾಯ್ತಾ? ನನ್ನ ಒಳ್ಳೆತನದಿಂದ ಅವನು ಕೆಟ್ಟತನ ಸೋಲಿಸ್ಬೇಕಂದ್ರೆ ನಾನ್ ಮಾಡ್ಬೇಕಾಗಿರೋ ಎರಡು ಕಾರ್ಯ. ಒಂದು, ಅವನಿಗೆ ಒಳ್ಳೆದನ್ನೇ ಮಾತಾಡ್ಬೇಕು, ಕ್ಷಮಿಸ್ಬೇಕು. ಮತ್ತು ಅವನ್ ಕೇಳ್ತಾನ ಬಿಡ್ತಾನ, ಅವನ ಬಗ್ಗೆ ಹಿಂದೇನು ಮಾತಾಡ್ಬಾರ್ದು, ಮುಂದೇನು ಮಾತಾಡ್ಬಾರ್ದು, ಅವನ್ ಬಿಟ್ಟೇ ಬಿಡ್ಬೇಕು. ಅವನ್ ಪಾಡಿಗೆ ಅವ್ನ್ ಬಿಟ್ಬಿಡ್ಬೇಕು, ನಮ್ ಪಾಡಿಗೆ ನಾವಿರ್ಬೇಕು. ಹೌದಲ್ವಾ? ಅವ್ನ್ ನಮ್ ಬಗ್ಗೆ ಏನೆಲ್ಲ ತಪ್ಪು 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 ಅಂತ ಏನಾರ ಹೇಳ್ಕೊ ಬರ್ಲಿ, ನಾವು ಸುಮ್ನೆ ಬಿಡ್ಬೇಕು. ಅವಾಗ ಒಂದು ದಿನ ಏನಾಯ್ತದೆ, ನಾವು ತಾಳ್ಮೆಯಿಂದ ಇರೋದು ಅವನ್ಗೆ ಅರ್ಥ ಆಯ್ತದೆ. ನಾವ್ ಎಷ್ಟೆಲ್ಲಾ ಅವನ ಬಗ್ಗೆ ಮಾತಾಡ್ಕೊ ಬಂದು, ಎಷ್ಟೆಲ್ಲಾ ಸುಳ್ಳು ಹೇಳ್ದು, ಎಷ್ಟೆಲ್ಲಾ ತಪ್ಪಾಗಿ ಬರೆಸ್ತೋ, ಎಷ್ಟೆಲ್ಲಾ ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ದೋ, ಆದ್ರೂ ಕೂಡ ಅವ್ರಿಗೆ ಏನ್ ಅನ್ನೇ ಇಲ್ಲ, ಏನ್ ಬಂದ್ ಕೇಳಲೇ ಇಲ್ಲ, ನಮ್ ಕ್ಷಮಿಸೇ ಬಿಟ್ರಲ್ಲ. ಆಗ ಆ ವ್ಯಕ್ತಿ ನನ್ನ ಒಳ್ಳೆತನದಿಂದ ಸೋತು ಹೋಗ್ತಾನೆ. ಅವನು ನನ್ನ ಸ್ನೇಹ ಮಾಡಕ್ಕೆ ಬರ್ತಾನೆ. ಅರ್ಥ ಆಯ್ತಾ? ಅವನು ಯಾವತ್ತೂ ಕೂಡ ನನ್ನ ಬಗ್ಗೆ ಹಿಂದೇನು ಮಾತಾಡಲ್ಲ, ಮುಂದೇನು ಮಾತಾಡಲ್ಲ. ಅರ್ಥ ಆಯ್ತಾ? ಹಾಗಾದ್ರೆ ಒಳ್ಳೆತನದಿಂದ ಕೆಟ್ಟತನವನ್ನ ಸೋಲಿಸ್ಬೇಕಾದ್ರೆ ನಮ್ಗೆ ತಾಳ್ಮೆ ಬೇಕು. ಏನ್ ಬೇಕು? ತಾಳ್ಮೆ ಬೇಕು. ಯೇಸ್ವಾಮಿ ನೋಡಿ ಎಷ್ಟು ತಾಳ್ಮೆಯಿಂದ ಇದ್ದಾನೆ ವಿಷಯದಲ್ಲಿ, ಅಲ್ವಾ? ತಾಳ್ಮೆಯಿಂದ ಎಲ್ಲ ಸಹಿಸಿಕೊಂಡು, ಇಲ್ಲಿ ತಪ್ಪು ಮಾಡ್ಬಿಡ ನೋಡಿ, ತಪ್ಪು ಮಾಡ್ತಾ ಇರ್ತೀವಿ, ಮನಸ್ಸು ನೋಡಿದ್ವಿ, ದೇವ್ರೆ ಅದು ಕೊಡಪ್ಪ, ಅದು ಕೊಡಪ್ಪ, ಕೊಟ್ರೆ ತಪ್ಪು ಮಾಡಕ್ ಹೋಯ್ತೀವಿ. ಆದ್ರೂ ಕೂಡ ದೇವ್ರ ತಾಳ್ಮೆಯಿಂದ ತಿದ್ದಿ ಸರಿಪಡಿಸ, ನಮ್ಮನ್ನ ಖಂಡಿಸ್ತಿಲ್ಲ, ಮುರಿಲಿಲ್ಲ. ಹೌದಲ್ವಾ? ಆದ್ರೆ ಏನ್ ಮಾಡ್ದ? ಆತನ ಒಳ್ಳೆತನದಿಂದ ನಮ್ಮ ಕೆಟ್ಟತನವನ್ನ ಸೋಲಿಸ್ತಾನೆ. ಹಾಗಾದ್ರೆ ದೇವರ ಸಹವಾಸದಲ್ಲಿ ಬರ್ತಿರುವಂತ ನೀನು ನಾನು, ಆ ಒಳ್ಳೆಯವನ ಸಹವಾಸದಲ್ಲಿ ಬರ್ತಿರುವಂತ ನೀನು ನಾನು, ಆ ಒಳ್ಳೆಯ ಗುಣಗಳನ್ನ ಅರ್ಥ ಮಾಡಿಕೊಂಡು ನಮಗ್ ಬೈಯೋರು, ಆಡ್ಕೊಳ್ಳೋರು, ಅವಮಾನ ಪಡಿಸೋರು, ನಮ್ ಬಗ್ಗೆ ಇಲ್ಲದಲ್ಲದನ್ನ ಹುಟ್ಟಿಸ್ಕೊಂಬಂದು ಹೇಳೋರು ನಮ್ಮ ಮನೇಲೇ ಇರ್ಬೋದು, ನಮ್ ಜೊತೆಲೆ ಹುಟ್ಟಿದವರಾಗಿರ್ಬೋದು, ಚರ್ಚಿಗೆ ಬರೋರಾಗಿರ್ಬೋದು, ಅಥವಾ ಕೆಲಸ ಮಾಡೋ ಸ್ಥಳದಲ್ಲಿ ಇರ್ಬೋದು, ಅಥವಾ ನಾವು ಯಾವ್ದೋ ಒಂದು ಎಲ್ಲಾ ಕಡೆನೂ ಇರ್ತಾರೆ. ಅರ್ಥ ಆಯ್ತಾ? ಹಾಗಾದ್ರೆ ನಾನು ದೇವ್ರ ಮಗನಾಗಿದ್ದೀನಿ, ನಾನು ದೇವ್ರ ಮಗಳಾಗಿದ್ದೀನಿ. ದೇವರು ನನಗೆ ಉಪಕಾರ ಮಾಡೋನೆ, ನನಗೆ ಒಳ್ಳೇದ್ ಮಾಡೋನೆ, ನನಗೆ ಅರ್ಥ ಆಯ್ತು ಅಂತ ಹೇಳಿ ಎಷ್ಟು ಜನ ಒಳ್ಳೆತನದಿಂದ ಕೆಟ್ಟತನವನ್ನ ಸೋಲಿಸುವಂತ ಮಾರ್ಗದಲ್ಲಿ ಇದ್ದೀರಿ, ಸ್ವಭಾವದಲ್ಲಿ ಇದ್ದೀರಿ? ಕೈ ಎತ್ತಿ ನೋಡ್ಬೋದಾ? ಯಾರು ಇಲ್ಲ. ಹಂಗಂದ್ರೆ ಗಾದೆ ಮಾತು ನಿಜ ಆಯ್ತು, ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅಷ್ಟೇ. ನಿಮ್ಗೆ ಅರ್ಥ ಆಗಲ್ಲ, ನಂಗೆ ಅರ್ಥ ಆಗದೆ ಇರ್ಬೋದು, ನೀನ್ ಅರ್ಥ ಮಾಡ್ಕೊಂಡ್ರೆ ತಪ್ಪಾಗೈತಿ. ಯಾಕೋತಾ? ಕ್ರಿಸ್ತನ ಜೀವಿತದಲ್ಲಿ ಇದೊಂದು ಜರ್ನಿ, ಅಂದ್ರೆ ಒಂದು ಪ್ರಯಾಣ. ಇವತ್ತು ಭಾನುವಾರ, ಇವತ್ತು ಯಾರೋ ನಿನಗೆ ಪ್ರಾರ್ಥನೆ ಮುಗಿದ ಮೇಲೆ ಕೈ ಕೊಡದೆ ಇರ್ಬೋದು, ಪ್ರೈಸ್ ಲಾರ್ಡ್ ಹೇಳ್ದೆ ಇರ್ಬೋದು, ಅಥವಾ ಏನೋ ಮಾಡಿದ್ದು ನಿನ್ಗೆ ಅನಿಸ್ಬೋದು. ಆದ್ರೆ ನೀನು ಇವತ್ತೆಲ್ಲ ದೇವ್ರನ್ನ ಆರಾಧನೆ ಮಾಡಿದ್ದು, ವಾಕ್ಯ ಕೇಳಿದ್ದು, ದೇವರ ನಿನ್ ಜೊತೆ ಮಾತಾಡಿದ ಶಬ್ದ ಎಲ್ಲ ಮರ್ತೋಗ್ಬಿಡ್ತೀವಿ. ಅದಾದ್ಮೇಲೆ ಯಾರೋ ನಿನ್ಗೆ ಬುದ್ಧಿ ಐತಿಲ್ಲ, ನಿನ್ ಗೊತ್ತೈತೆ ಇಲ್ಲ, ನೀನ್ ಸಣ್ಣ ಹುಡುಗಿ, ನೀನು ಸಣ್ಣ ಹುಡುಗನ, ಏನೋ ಒಂದು ಅಂದ್ಬಿಟ್ರು ಅಂತ ಹೇಳ್ಕೊ. ಆದ್ರೆ ಅದನ್ನ ಮಾತ್ರ ಮನಸ್ಸಲ್ಲಿ ಇಟ್ಕೊಂಡು ಏನ್ ಮಾಡ್ತಿ? ಇಡೀ ವಾರವೆಲ್ಲ ಪ್ರಯಾಣ ಮಾಡ್ತಾ ಹೋಗ್ತಿ. ಈ ವಾರ ಏನ್ ದೇವ್ರ ಮಾತನಾಡ್ದ ಬಿಟ್ಬಿಟ್ಟೆ, ದೇವ್ರನ್ನ ಪ್ರಾರ್ಥನೆ ಮಾಡಿದೆ ಮರ್ತೋಗ್ಬಿಟ್ಟೆ, ದೇವ್ರನ್ನ ಆರಾಧನೆ ಮಾಡಿದ್ ಮರ್ತೋಗ್ಬಿಟ್ಟೆ. ಅವ್ರು ಅಂದಿದ್ ಮಾತನ್ನ ಮಾತ್ರ ನಿನ್ ಮನಸ್ಸಲ್ಲಿ ಹೊತ್ಕೊಂಡು ಹೋಗ್ತಾನೆ ಇದ್ದಿ. ಯಾರಿಗೆ ಭಾರ? ಅರ್ಥ ಆಯ್ತಾಯ್ತಾ? ಯಾರಿಗೆ ಅದು ನೋವು? ಹೊತ್ಕೊಂಡು ಹೋಗೋರ್ಗೆ. ನಿಮ್ಗೇನ? ನಿಮ್ಮಲ್ಲಿ ಇದ್ರೆ ಬದಲಾಯಿಸ್ಕೊಂಡು. ಆದ್ರೆ ದೇವರ ಒಳ್ಳೆತನ ನನಗೆ ಅರ್ಥ. ಹಾಗಾದ್ರೆ ಪ್ರೇರೆ, ದೇವರ ಒಳ್ಳೆತನ ನಮ್ಗೆ ಅರ್ಥ ಆದ್ರೆ, ಈಗ ಈ 3 ಜನ ಮಾತಾಡ್ತಾರೆ, ಏನೋ ಅಂದ್ರು, ಅಲ್ಲಿ ಬೇಡಪ್ಪ, ನನಗೆ ಇಡೀ ದಿನ ಅಲ್ಲ, ಒಂದು ವಾರ, ಒಂದು ತಿಂಗಳು ಅದು ಅವ್ರ ಜೊತೆ ಮಾತನಾಡೋ ತನಕ ಹೊತ್ಕೊಂಡು ಹೋಗ್ಬೇಕು. ಅಲ್ಲಿ ತನಕ ನನ್ನ ಪ್ರಾರ್ಥನೆ, ನನ್ನ ನಂಬಿಕೆ, ದೇವರೊಟ್ಟಿಗಿರೋ ಸಂಬಂಧ ಏನೆಲ್ಲ ಡ್ಯಾಮೇಜ್ ಮಾಡ್ತದೆ ಅಂತ ಯೋಚನೆ ಮಾಡಿದೀರಾ? ಏನ್ ಯೋಚನೆ ಮಾಡಲ್ಲ. ಹಿಂಗ್ ಅಂದ್ಬಿಟ್ನಲ್ಲ, ಈ ತರ ಮಾತಾಡ್ಬಿಟ್ರಲ್ಲ, ಅವ್ರು ನನ್ ಬಗ್ಗೆ ಏನ್ ಗೊತ್ತು, ನಮ್ಮ ಮನೆ ಬಗ್ಗೆ ಏನ್ ಗೊತ್ತು, ಅವ್ರು ಹಂಗಂದ್ಬಿಟ್ರಲ್ಲ, ಅವ್ರು ನಾವ್ ಏನು ಕೊಡ್ಸೇ ಇಲ್ವಾ, ನಮ್ಮ ಮಕ್ಕಳಿಗೆ ಏನು ಬರಲ್ವಾ, ಇಲ್ಲಿ ಬಂದ್ಮೇಲೆ ಏನೋ ಮಾಡುದು, ನಾವ್ ಪ್ರಾರ್ಥನೆ ಮಾಡಲ್ವಾ, ನಾವೇನಂದ್ರೆ ದೇವ್ರ ನಂಬೆ ಇಲ್ವಾ, ನಾವೇನ್ ಇಲ್ವೇ ಇಲ್ವಾ, ನಾವ್ ಹಂಗಿಲ್ವೋ.
ಹಲೋ, ಏನ್ ಹೊತ್ಕೊಂಡು ಹೋಗ್ತಿದ್ದಿ ನಿನ್ನ ಮನಸ್ಸೊಳಗಡೆ? ಅರ್ಥ ಆಯ್ತಾ? ನಾನೇ ಪಾಸ್ಟರ್ ಏನೋ ಒಂದು ಅಂದಿರ್ತೀನಪ್ಪ, ಏನೋ ಬೈದಿರ್ತೀನಿ, ಯಾಕೆ ಬೈದ್ರು ಅನ್ನೋದು ಮರ್ತ್ಬಿಟ್ಟಿರ್ತೀವಿ. ನಾನೇನ್ ಮಾಡ್ದೆ ಅದಕ್ಕೆ ಅವ್ರು ಹಿಂಗ್ ಮಾಡಿದ್ರು ಅಂತ ಮರ್ತ್ಬಿಟ್ಟಿರ್ತೀವಿ. ಹಿಂಗ್ ಅನ್ಬೋದ ಪಾಸ್ಟರ್, ಹಿಂಗ್ ಬೈಬೋದ ಎಲ್ಲಾರ ಮುಂದೆ, ಹಿಂಗ್ ಅನ್ಬೋದ, ಅದನ್ನೇ ಇಟ್ಕೊಂಡು ಹೋಗಿರ್ತೀವಿ. ಎಷ್ಟ್ ದಿನ ಬೇಕಾದ್ರೂ ಹಂಗೆ ಇಟ್ಕೊಂಡಿರ್ತೀವಿ, ಸಮಯ ಬರ್ಲಿ. ಅಲ್ಲ, ಪಾಸ್ಟರ್ ಹಿಂಗ್ ಅಂದ್ಬಿಟ್ರು, ಸರಿ ನಾವ್ ಹಂಗಿದ್ದೀವ, ಎಲ್ಲಾರ ಮುಂದೆ ಹೇಳ್ಕೊಬರೋದು. ನೀನ್ ಏನ್ ಹೊತ್ಕೊಂಡು ಹೋಗ್ತಿದ್ದೀ? ಒಳ್ಳೆತನ ಹೊತ್ಕೊಂಡು ಹೋಗ್ತಿದ್ಯಾ, ಕೆಟ್ಟತನ ಹೊತ್ಕೊಂಡು ಹೋಗ್ತಿದ್ಯಾ? ಫಸ್ಟ್ ಆ ಕೆಟ್ಟತನ ನಿನ್ನನ್ನ ಕೊಲ್ತದೆ. ನಿಜವಾದ ಆತ್ಮಿಕ ಮಗಳು ಮಗನಾಗಿ ನಿನ್ನ ಮಾಡಲ್ಲ. ನಿನಗ್ ಬೇಕಾಗಿರೋದೇನು? ಮಾರ್ತಲ್ಲಿ ನೋಡಿ ದೇವ್ರು ಅದಕ್ಕೆ ಹೇಳಿದ್ದು, ಬೇಕಾಗಿರೋದು ಕೆಲವು ಮಾತ್ರ, ಎಲ್ಲವೂ ಅಲ್ಲ. ಮಾರ್ತಲ್ಲಿ ನೋಡಿ ಏನ್ ಹೇಳ್ತಾರೆ? ಬೇಕಾಗಿರೋದು ಕೆಲವು ಮಾತ್ರ, ಎಲ್ಲವೂ ಅಲ್ಲ. ಇಲ್ಲಿ ಬಂದಿದ್ದು ಎಲ್ಲರೂ ಆ ಸಿಸ್ಟ್ರು, ಆ ಬ್ರದರು, ಇವ್ರೂಪ ಎಲ್ಲ ಒತ್ಕೊಂಡು ಹೋಗಕ್ಕೆಲ್ಲ ಬಂದಿರೋದು. ದೇವರು ಏನ್ ಹೇಳ್ತಾ ನಿನಗೆ ಅದು ಒತ್ಕೊಂಡು ಹೋಗಕ್ ಬಂದಿರೋದು. ಆಗ ನಿನಗೆ ಹಗುರವಾಗಿರ್ತದೆ. ಅದಕ್ಕೆ ಮತ್ತಾಯ 11ನೇ ಅಧ್ಯಾಯ 28ನೇ ವಚನದಲ್ಲಿ ಹೇಳೋದು, ಸ್ವಾಮಿ ಕಷ್ಟಪಡುವವರೇ ಹೊರೆ ಹೊತ್ತು ನೀವು ನನ್ನ ಬಳಿಗೆ ಬನ್ನಿ, ನಾನು ವಿಶ್ರಾಂತಿ ಕೊಡ್ತೀನಿ, ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಅಂತ ಹೇಳ್ತಾನೆ. ದೇವರ ಮೊಗ ಹಗುರವಾದದ್ದು, ದೇವರ ಆಜ್ಞೆಗಳು ಹಗುರವಾದದ್ದು. ಅದನ್ನ ನಮ್ಮನ್ನ ಕರೆದಿರೋದು. ಬೇರೆದವ್ರ ಮಾತು ಅವಳಂದಂದ್ರೆ ಇವ್ರಂದ ಇನ್ನೊಂದು ಹಂಗಂದ, ನಿನ್ ಮನಸ್ಸೇ ಭಾರ ಹೊತ್ಕೊಂಡು ತೂರ ಆಡ್ಕೊಂಡು ಅವತ್ತು ಓಡಿ ಓಡಿ ಬರ್ತಿದೆ, ಪ್ರೇಯರ್ಗೆ ಓಡಿ ಓಡಿ ಆಸಕ್ತಿಯಿಂದ ಬರ್ತಿದೆ. ಈಗ ಹೆಂಗ್ ಬರ್ತೀನಿ? ಎಮ್ಮೆ ಕಾಲು ಎಮ್ಮೆ ಹೆಜ್ಜೆ ಇಟ್ಟಂಗೆ ಬರ್ತೀನಿ. ಯಾಕೆಲ್ಲಪ್ಪ ಅಷ್ಟೇ, ಸ್ವಲ್ಪ ಯಾರ ಬಂದಿದ್ರು ಸುಮ್ನೆ ಅದ್ರಲ್ಲಿ ಒಂದು ಸುಳ್ಳು ಸರೆ ಮನೆನೇ ಹೊತ್ಕೊಂಡು ಹೋಗೋದು, ಸತ್ಯ ಹೇಳೋವಲ್ಲ. ಆಮೇಲೆ ಏನೋ ಬಂದಾಗ ಫಸ್ಟ್ ಯಾಕೆ ಫಸ್ಟೇ ಎಷ್ಟೊಂತ ಇರ್ಬೇಕು, ಫಸ್ಟೇ ನನಗೂ ಸಾಕಾಗೈತೆ, ನೇರವಾಗಿ ಮಾತಾಡ್ಬಿಡ್ತೀನಿ. ಹಾಗಾದ್ರೆ ಇಷ್ಟು ದಿನ ಒತ್ಕೊಂಡು ನಿನಗೆ ಸಾಕಾಯ್ತು, ಸೊಂಟ ಮುರಿದೈತಿ, ಈಗ ಹೇಳ್ಕತ್ತೀನಿ ನೇರವಾಗಿ. ಇಷ್ಟು ದಿನ ಯಾಕಪ್ಪ ಬೇಕಾಯ್ತು ಈ ಭಾರ ಅಲ್ವಾ? ಅಲ್ಲಿಂದ ಅಲ್ಲೇ ಬಿಟ್ಬಿಡ್ಬೇಕು, ಬೇಡ ನಮ್ಗೆ ಅದು. ನಿನ್ ನಂಬಿಕೆ ವೃದ್ಧಿ ಮಾಡ್ತದ, ನಿನ್ ಆತ್ಮಿಕ ಮನುಷ್ಯನಾಗಿ ಮಾಡ್ತದ. ಒಳ್ಳೆತನ ನೀನ್ ದೇವ್ರು ಒಳ್ಳೇದ್ ನಿನಗ್ ಮಾಡಿದ್ರೆ, ನೀನು ಒಳ್ಳೇದ್ ನಿನಗೆ ಅರ್ಥ ಆಗಿದ್ರೆ, ನೀನು ಒಳ್ಳೆತನದಿಂದ ಅವ್ರ ಕೆಟ್ಟತನ ಸೋಲಿಸ್ಬಿಟ್ಟು ಕ್ಷಮಿಸ್ಬಿಟ್ಟು ಪ್ರೀತಿ ಮಾಡಿ ಮುಂದೆ ಹೋಗ್ಬಿಡು. ದೇವ್ರ ಮಗನಾಗಿ ದೇವ್ರ ಅನ್ಯೋನ್ಯತೆಯಲ್ಲಿ ಚೆನ್ನಾಗಿರ್ಬೋದಾ? ಪ್ರಾರ್ಥನೆ ಕೇಳ್ತಾನ ದೇವ್ರು. ನೀನ್ ಪ್ರಾರ್ಥನೆ ಮಾಡುವಾಗ, ಉಣ್ಣುವಾಗ, ಮಲಗುವಾಗ ನಿನ್ ಮನಸ್ಸು ನೆಮ್ಮದಿಯಾಗಿರ್ತದ, ಯಾರ ಬಗ್ಗೆ ಕಳವಳ ಇಲ್ಲ. ಈಗ ನೋಡಿ, ಎಷ್ಟೋ ಜನ ಪ್ರಾರ್ಥನೆ ಮಾಡೋ ಕುತ್ಕೊಂಡಾಗ ಅವ್ರ ಮನಸ್ಸಲ್ಲಿ ಬೇರೆಯವ್ರ ಯೋಚನೆಗಳೇ ಬರ್ತದೆ. ಹಿಂಗ ಅಂದ್ಬಿಟ್ನಲ್ಲ, ಅವ್ರ ಮುಂದೆ ನಾವ್ ಹಿಂಗ ಅವಮಾನ ಆಗ್ಬಿಟ್ನಲ್ಲ, ಅವ್ರ ಮುಂದೆ ನಮ್ಗೆ ಹಿಂಗೆ ಇರ್ತಾರ ಅನಿಸ್ತದೆ. ಪ್ರಾರ್ಥನೆ ಮಾಡ್ತಾ ಇರ್ತಿ, ಏನೋ ಒಂದು ಮುಖ್ಯ ವಿಷಯದಲ್ಲಿ ನಿನ್ ಯೋಚನೆ ಬೇರೆ ಕಡೆ ಹೋಗಿರ್ತದೆ, ಹೌದಲ್ವಾ? ಯಾಕಂದ್ರೆ ಅದು ಹೃದಯದೊಳಗಡೆ ಇಲ್ಲ. ನೀನ್ ಅತ್ತೆ ಆಗಿರ್ಬೋದು, ಒಂದು ಸೊಸೆ ಆಗಿರ್ಬೋದು, ಅಥವಾ ನಿನ್ ಮಾವ ಏನೋ ಒಂದು ಅಂದಿರ್ಬೋದು, ಅದನ್ನೇ ಪ್ರಯಾಣ ಮಾಡ್ಬೇಡ. ನೀನು ಒಳ್ಳೆತನದಿಂದ ಅವ್ರ ಕೆಟ್ಟತನ ಸೋಲ್ಸ್ಬಿಡು. ಮಗಳೇ ಬಾರವ, ಸೊಸೆ ಆದ್ರೇನು, ನೀನು ನನ್ನ ಮಗಳೇ, ಅವ ನೀ ಬಾ, ನೀನ್ ಅತ್ತೆ ಆದ್ರೇನು, ನೀನು ನಮ್ಮ ಮಗನ್ ತರ. ನಾನು ಅದನ್ನ ಮನಸ್ಸಲ್ಲಿ ಹೊತ್ಕೊಂಡು ಹೋಗಲ್ಲ, ಬಿಟ್ಬಿಡ್ತೀನಿ. ಯಾಕಂದ್ರೆ ನನ್ನ ದೇವ್ರು ಎಷ್ಟೋ ತಪ್ಪುಗಳು ನಾನು ಕ್ಷಮಿಸ್ಬಿಟ್ಟ. ಬೇಡ, ಕ್ರಿಯೆ ಮೂಲಕವಾಗಿ ಹೇಳ್ಬೇಕು. ಹಂಗಲ್ಲ ಹೇಳು, ಅತ್ತೆ ನಾನ್ ದೇವ್ರ ಮಗಳತ್ತೆ, ನಾನ್ ಹಂಗೆಲ್ಲ ಅತ್ತೆ ಕಾಲರ್ ಎತ್ಕೊಂಡು ಹೇಳೋದಲ್ಲ. ಕಾಲರ್ ಎತ್ಕೊಂಡು ಸೊಸೆ, ಅತ್ತೆ ನಾನ್ ದೇವ್ರ ಮಗಳತ್ತೆ, ನಿನ್ನಂಗಲ್ಲ ನಾನು. ಅಂದ್ರೆ ಎಮ್ಮೆ ಸ್ಟೇಜ್ ಆಗೈತೆ, ಬುದ್ಧಿ ಮಾತ್ರ ಬೆಳೆದಿಲ್ಲ. ನಾನ್ ಸಣ್ಣ ಏಜ್ ಆಗೈತೆ, ಅನುಭವ ಕಮ್ಮಿ ಆಗೈತೆ, ಆದ್ರೆ ನನ್ ಬುದ್ಧಿ ಐತೆ. ನಾನ್ ಕ್ಷಮಿಸ್ಬಿಟ್ಟಿದ್ದೀನಿ ಅಜ್ಜೆ ಹೇಳ್ಬಾರ್ದು. ಏನ್ ಮಾಡ್ಬೇಕು? ನೀನು ಒಳ್ಳೆತನದಿಂದ ಅವ್ರ ಕೆಟ್ಟತನವನ್ನ ಸೋಲಿಸಿದಿ ಅನ್ನೋದಾದ್ರೆ ಏನ್ ಮಾಡ್ಬೇಕು? ತಗ್ಗಿ ಬಗ್ಗಿ ಪ್ರೀತಿ ತೋರಿಸೋದ್ರಲ್ಲಿ, ಅವ್ರಿಗೆ ಅಡಿಗೆ ಮಾಡಿ ಕೊಡೋದ್ರಲ್ಲಿ, ಅವ್ರನ್ನ ಸತ್ಕಾರ ಮಾಡೋದ್ರಲ್ಲಿ, ಅತ್ತಿನೋ ಮಾವನ್ನ ನಿನ್ ಸೊಸೆನೋ ತೋರಿಸ್ಬೇಕು. ಅದು ಒಳ್ಳೆತನದಿಂದ ಕೆಟ್ಟತನ ಸೋಲಿಸ್ದಂಗೆ.